2018ರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿರುಸಿನಿಂದ ಸಿದ್ಧತೆಯನ್ನು ಮುಂದುವರೆಸಿದೆ. ಇವತ್ತು ಕೂಡ ಸರಣಿ ಸಭೆ ಮುಂದುವರೆದಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳ ಜೊತೆಗೆ ಸಭೆಯನ್ನ ಮುಂದುವರೆಸಿದ್ದಾರೆ. ಇವತ್ತು ಮೈಸೂರು ವಿಭಾಗದ ಜಿಲ್ಲೆಗಳ ಮುಖಂಡರ ಜೊತೆಗೆ ಸಮಾಲೋಚನೆ ನಡೆದಿದೆ. ನಿನ್ನೆ ಕಲಬುರಗಿ ವಿಭಾಗದ 6 ಜಿಲ್ಲಾ ಘಟಕಗಳ ಮುಖಂಡರ ಜೊತೆಗೆ ವೇಣುಗೋಪಾಲ್ ಚರ್ಚೆ ಮಾಡಿದರು. ಎಸ್ 5 ದಿನಗಳ ಸರಣಿ ಸಭೆ ಏನು ಮಾಡ್ತಾ ಇರುವಂಥದ್ದು ಈ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡುವಂತಹ ದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ 3ನೇ ದಿನ ಇವತ್ತು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನೇತೃತ್ವದಲ್ಲಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ಮುಂದುವರೆದಿದೆ. ಸೊ ಈ ಸಭೆಯಲ್ಲಿ ಇವತ್ತು ಕೂಡ ಒಂದಿಷ್ಟು ಚರ್ಚೆಗಳನ್ನು ಮಾಡಲಾಗುತ್ತದೆ. ಇವತ್ತು ಮೈಸೂರು ವಿಭಾಗದ ಬರುವಂತಹ ಜಿಲ್ಲೆಗಳ ಪ್ರಮುಖರ ಜೊತೆಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ಬರುವಂತಹ ಸಮಸ್ಯೆಗಳು, ಆಮೇಲೆ ಆ ವಿಭಾಗದಲ್ಲಿ ಯಾವ ರೀತಿ ಈ ಒಂದು ಪಕ್ಷವನ್ನು ಬಲಪಡಿಸಬೇಕು, ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿದಂತೆ ಸೊ ಇನ್ನಿತರ ವಿಚಾರಗಳ ಕುರಿತಂತೆ ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಇನ್ನು ಚರ್ಚೆಯಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಭಾಗವಹಿಸ್ತಾರೆ, ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಜಿ ಪರಮೇಶ್ವರ್ ಅವರು ಕೂಡ ಇರಬಹುದು. ಹಾಗೆಯೇ ಮುಖ್ಯವಾಗಿ ವೇಣುಗೋಪಾಲ್ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡ್ತಾರೆ. ಆಯಾ ಭಾಗದ ಮುಖಂಡರುಗಳಿಗೆ ಯಾವ ರೀತಿ ಪಕ್ಷವನ್ನ ಬಲಪಡಿಸಬೇಕು, ಆಂತರಿಕ ಜಗಳ ಅಥವಾ ಗೊಂದಲಗಳಿದ್ರೆ ಅದನ್ನು ನಿವಾರಿಸಿಕೊಳ್ಳಿ, ಪಕ್ಷವನ್ನ ಬಲಪಡಿಸಬೇಕು, ಮುಂದಿನ ಚುನಾವಣೆಯ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಯ ಕಾರ್ಯ ಎಷ್ಟು ಪ್ರಮುಖವಾಗಿದೆ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದಿಷ್ಟು ಅಂದ್ರೆ ಕಠಿಣವಾದಂತಹ ಸೂಚನೆಗಳನ್ನ ನೀಡ್ತಾರೆ, ಅದನ್ನ ಪಾಲಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಈ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ 5 ದಿನಗಳ ಸರಣಿ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಸೊ 3ನೇ ದಿನವಾದ ಇವತ್ತು ಕೂಡ ಸರಣಿ ಸಭೆ ಮುಂದುವರೆದಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ, ಕೆಪಿಸಿಸಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಸಂಧ್ಯಾ, ಇವತ್ತು ಸಭೆಯ ಎಷ್ಟೊತ್ತಿಗೆ ಆರಂಭವಾಗುತ್ತೆ? ಸೊ ಮೈಸೂರು ವಿಭಾಗದ ಯಾವೆಲ್ಲ ಪ್ರಮುಖ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ? ಸಬಿತಾ, ಏನು ಕಳೆದ 3 ದಿನಗಳಿಂದ ಜಿಲ್ಲಾವಾರು ಮತ್ತು ವಿಭಾಗವಾರು ನಾಯಕರ ಸಭೆ ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ವಿಭಾಗವಾರು ಸಭೆ ನಡೀತಾ ಇದೆ. ಅಂತೆ ಇವತ್ತು ಕೂಡ ಈಗಷ್ಟೇ ಸಭೆ ಆರಂಭವಾಗ್ತಿದೆ. ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಸಭೆಗೆ ಆಗಮಿಸಿದ್ದಾರೆ. ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಮಂಡ್ಯ ಸೇರಿದಂತೆ ಮೈಸೂರು ಮತ್ತು ಮಂಡ್ಯ ವಿಭಾಗವಾರು ನಾಯಕರ ಇವತ್ತು ಸಭೆ ನಡೀತಿದೆ. ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಪಕ್ಷದಲ್ಲಿರುವ ಆಂತರಿಕ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ, ಹಾಗೆ ಮುಂಬರುವಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಹಾಗೂ ಯಾವೆಲ್ಲ ಸೂಕ್ತ ಅಭ್ಯರ್ಥಿಗಳಿದ್ದಾರೆ ಮತ್ತು ಯಾವೆಲ್ಲ ಸಮಸ್ಯೆಗಳು ಇದೆ ಅನ್ನೋ ನಿಟ್ಟಿನಲ್ಲಿ ಒಂದು ಪರಿಹಾರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಒಂದು ದಾಪುಗಾಲು ನಡೀತಿದೆ. ಈ ನಿಟ್ಟಿನಲ್ಲಿ ಕಳೆದ 3 ದಿನಗಳಿಂದ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಅಂತ ಇವತ್ತು ಕೂಡ ಇವತ್ತು ಸಭೆ ಆರಂಭವಾಗಿದೆ. ಈಗಷ್ಟೇ ಸಭೆ ಆರಂಭವಾಗ್ತಿದೆ. ಈಗಾಗಲೇ ದಿನೇಶ್ ಗುಂಡೂರಾವ್, ಶಾಸಕ ಅಭಯ್ ಚಂದ್ರ ಜೈನ್ ಹಾಗೆ ರಮಾನಾಥ್ ರೈ, ಏನು ಮಂಗಳೂರು ಆ ಕಡೆಯ ಸಚಿವರಾಗಿದ್ದ ರಮಾನಾಥ್ ರೈ ಸೇರಿದಂತೆ ಆ 2 ವಿಭಾಗವಾರು ಮತ್ತು ಜಿಲ್ಲಾವಾರು ಮುಖಂಡರು ಮತ್ತು ನಾಯಕರು ಈ ಸಭೆಗೆ ಒಬ್ಬೊಬ್ಬರಿಗಾಗಿ ಆಗಮಿಸ್ತಾ ಇದ್ದಾರೆ. ಇನ್ನೇನು ಈಗಾಗಲೇ ಇನ್ನೊಂದು 5 ನಿಮಿಷಗಳಲ್ಲಿ ಮೇಲಿರುವಂಥ ಕೆಪಿಸಿಸಿ ಒಂದು ಸಭಾಂಗಣದಲ್ಲಿ ಸಭೆ ಆರಂಭವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಆಗಮಿಸಿದ್ದಾರೆ. ಒಟ್ಟಾರೆ ಏನು ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅಧಿಕಾರ ಸಿಗದಂತೆ, ಹಾಗೆ ಮತ್ತೆ ಕಾಂಗ್ರೆಸ್ ಆಡಳಿತವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಮುಖವಾಗಿ ಪಕ್ಷ ಸಂಘಟನೆಯನ್ನು ಮಾಡೋ ನಿಟ್ಟಿನಲ್ಲಿ ಪ್ರಮುಖವಾದ ಚರ್ಚೆ ನಡೆತ್ತದೆ. 2 ಉಪಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಒಂದು ಶಕ್ತಿ ಹೆಚ್ಚಾಗಿದ್ದು, ಈ ಶಕ್ತಿ ಏನು ಬಲವರ್ಧನೆ ಇದೆ ಅದು ಮುಂಬರುವಂಥ ವಿಧಾನಸಭಾ ಚುನಾವಣೆ ಕೂಡ ಇನ್ನಷ್ಟು ಪುಷ್ಟಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆ ನಡೀತಾ ಇದೆ. ಯಾವೆಲ್ಲ ಚರ್ಚೆ ಆಗುತ್ತೆ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತೆ ಅಲ್ಲಿ ಯಾವ್ಯಾವ ನಾಯಕರು ಸಮರ್ಥರಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಏನು ವೇಣುಗೋಪಾಲ್ ಅವರಿಗೆ ನಾಯಕರು ತಮ್ಮ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸಲ್ಲಿಸಲಿದ್ದಾರೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ವೇಣುಗೋಪಾಲ್ ಸಲಹೆಯನ್ನು ಕೂಡ ನೀಡಲಿದ್ದಾರೆ. ಸಬಿತಾ, ಧನ್ಯವಾದ ಸಂಧ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ.